ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಕನ್ನಡ ಪದ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೂ ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಇದೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಆಗ್ತಾಯಿದ್ದೀನಿ. ನೋಡಿ, ಹಾಗೆ ಕನ್ನಡ ಎಂದರೆ ಕ ಅಂದರೆ ಕರುನಾಡ ಕಾವೇರಿ, ನ ಅಂದರೆ ನಾನಿರುವ ಊರು, ಡ ಅಂದರೆ ಡಮರುಗ ಶಿವನ ಕೈಯಲ್ಲಿರುತ್ತಲ್ಲ ಅದು. ಹಾಗೆ ಕನ್ನಡದ ಬಗ್ಗೆ ಯಾರಿಗೆ ಇನ್ನೂ ಬೇರೆ ಆದಂಥ ಪದ ಏನಾರು ಅರ್ಥ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ತಪ್ಪು ತಿಳ್ಕೊಬೇಡಿ, ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಕರ್ನಾಟಕದ ಬಗ್ಗೆ ಒಂದು ಚಿಕ್ಕ ಟಿಪ್ಪಣಿ ಕೊಡ್ತೀನಿ, ಹಾಗೆ ಕೇಳ್ಕೊಬನ್ನಿ. ಯಾಕಂದರೆ ನಮ್ಮ ಕರ್ನಾಟಕ ಕನ್ನಡ ಭಾಷೆ 2000 ವರ್ಷಕ್ಕಿಂತಲೂ ತುಂಬ ಹಳೆಯ ಭಾಷೆ. ಇದು ತುಂಬ ಹಳೆಯ ಭಾಷೆ, 2000ಕ್ಕಿಂತ ಹಳೆಯ ಭಾಷೆ ಯಾವುದು ನಮ್ಮ ಕನ್ನಡ. ಹಾಗೆ ಇದಕ್ಕೆ ಆದಂಥ ತುಂಬ ಇತಿಹಾಸ ಇದೆ. ಬೇರೆಯವರೇನೇ ಮಾತಾಡ್ಬಿಡೋದು, ಕನ್ನಡಕ್ಕೂ ತುಂಬ ಇತಿಹಾಸ ಇದೆ ನೋಡಿ. ಹಾಗೆ ಒಂದೊಂದೇ ಹೇಳ್ತೀನಿ ನೋಡಿ. ಆಮೇಲೆ ಬಂಗಾಳದ ಸೇನಾ ರಾಜವಂಶಸ್ಥರು ತಮ್ಮನ್ನು ತಾವು ಕರ್ನಾಟಕದ ಕ್ಷತ್ರಿಯರುಗಳೆಂದು ಕರೆದುಕೊಳ್ತಿದ್ರು ಆಗ, ಆಯಿತಾ. ಆಮೇಲೆ ಮಿಥಿಲಿಯ ಕರ್ನಾಟಕರು ಇಂದಿನ ಬಿಹಾರದ ಮೇಲೆ ರಾಜ್ಯ ಆಳುತ್ತಿದ್ದರು. ಅವರು ಕೂಡ ತಮ್ಮನ್ನು ತಾವು ಕರ್ನಾಟಕ ವಂಶಸ್ಥರು ಅಂತ ಧೈರ್ಯವಾಗಿ ಹೇಳ್ಕೊಳ್ತಾಯಿದ್ರು. ಓಕೆ, ನೋಡಿ ಎಷ್ಟೊಂದು ಇತಿಹಾಸಗಳೈತೆ ಕರ್ನಾಟಕದಲ್ಲಿ. ಇಡೀ ಭಾರತನೇ ಆಳ್ದಂಥ ಕನ್ನಡಿಗರು ಇದರಲ್ಲಿ. ಹಾಗೂ ಕರ್ನಾಟಕ ಕ್ಷತ್ರಿಯರೆಂದು ಕರೆದುಕೊಳ್ಳುತ್ತಿದ್ದರು. ಮಧ್ಯ ಭಾರತದ ಚಿಂದಕ ನಾಗರು, ಕಳಿಂಗದ ಗಂಗರು, ಚಾಲುಕ್ಯರು, ದೇವಗಿರಿಯ ಯಾದವ ವಂಶ ಇವರೆಲ್ಲರೂ ಕನ್ನಡದ ಮೂಲದವರೇ ಆಗಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಕಡೆನೂ ಹೋಗಿ ಆಳ್ತಿದ್ರು, ಎದೆ ಉಬ್ಬಿಸಿ ನಾವು ಕರ್ನಾಟಕದವರು ಅಂತ ಹೇಳ್ಕೊಳ್ತಾಯಿದ್ರು. ಯಾವತ್ತೂ ಕರ್ನಾಟಕದ ವಿಷಯ ಬಂದು ಹಿಂದೆ ತಿರುಗಿ ನೋಡಿದಂಥವರೇ ಅಲ್ಲ. ಆಗಿನ ಕಾಲದಿಂದಲೂ ಅವರೆಲ್ಲ ಬೆಳೆಸಿದಂಥ ಕನ್ನಡ ಈಗ ನಮ್ಮ ಕಣ್ಣ ಮುಂದಿದೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಾಯ್ ಕನ್ನಡಿಗರೇ.